Am I added there? Okay, fine. Next, you'll move on to Al-Barkuli, history and culture. ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಬರ್ಕೊಳ್ಳಿ. ಈಗ ಬರ್ಕೊಳ್ಳಿ. ಹೊಸ ನೋಟ್ ಬುಕ್ಸ್ ತಂದಿದ್ದೀರಾ? ಓಕೆ, ಫೈನ್, ಗುಡ್. ನೀಟಾಗಿ ನೋಡ್ಕೊಳ್ಳಿ ಚಂದ್ರ. ಹಿಸ್ಟ್ರಿ ಅಂಡ್ ಕಲ್ಚರ್ ಇದೆ ಇಂಪಾರ್ಟೆಂಟ್. ನೋಡಿ, ಮೊದಲೆಲ್ಲಾನು ಬರೀ ಹಿಸ್ಟ್ರಿ ಅಂತ ಮಾತ್ರ ಬರೀತಾ ಇದ್ವಿ. ಈಗ ಯಾವುದಿದೆ ಅಲ್ಲಿ? ಕಲ್ಚರ್. ನೋ, ದಿ ಕಲ್ಚರ್ ಇಟ್ ಹ್ಯಾಸ್ ಬಿಕಮ್ ವೈಡರ್ ಡೈಮೆನ್ಷನ್ ಇನ್ ರೀಸೆಂಟ್ ಟೈಮ್ಸ್. ಅಂದರೆ ಸಂಸ್ಕೃತಿ ಅನ್ನೋದೇನಿವೆ ಇತ್ತೀಚೆಗೆ ಒಂದು ಹೊಸ ಆಯಾಮವು ಪಡ್ಕೊಂಡಿದೆ. ಎಲ್ಲಿ? ಇತಿಹಾಸದಲ್ಲಿ. ಹಾಗಾಗಿ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ ನೋಡಿ. ಏನು ಕೊಟ್ಟಿದ್ದಾನೆ ಅಂದ್ರೆ ಅವನು ಸಿಲೆಬಸ್ ಅಲ್ಲಿ ಕಲ್ಚರ್ ಅಂಡ್ ಹೆರಿಟೇಜ್ ಅಬ್ಸರ್ವ್ ಮಾಡಿದರೆ ಇದನ್ನು ಸಂಸ್ಕೃತಿ ಮತ್ತು ಪರಂಪರೆ ಅಂತ ಕೊಟ್ಟಿದ್ದಾನೆ. ಆರ್ ಗೆಟಿಂಗ್ ಮೈ ಪಾಯಿಂಟ್? ನೋ, ಇಟ್ ಅಕ್ವೈರ್ಸ್ ಮೋರ್ ಇಂಪಾರ್ಟೆನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದು? ಕಲ್ಚರ್ ಪಾರ್ಟ್. ರೈಟ್, ರಿಮೆಂಬರ್. ಆ ಕಲ್ಚರ್ ಪಾರ್ಟ್ ಬಂದಾಗ ತುಂಬ ಇಂಪಾರ್ಟೆಂಟ್ ಎಲ್ಲಿ ಅಂದರೆ ಅಲ್ಲಿ ಬೇಕಾದ್ರೆ ಒಂದು ಕಡೆ ಗುರ್ತಾಕೊಳ್ಳಿ, ಏನ್ಷಂಟ್ ಅಂಡ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಅಲ್ಲಿ ಬರ್ಕೊಳ್ಳಿ. ಈ ಕಲ್ಚರ್ ಅಂಡ್ ಹೆರಿಟೇಜ್ ಇದೆಯಲ್ವಾ, ಎಲ್ಲಿ ತುಂಬ ಇಂಪಾರ್ಟೆಂಟು ಕಲ್ಚರ್ ಪಾರ್ಟು, ಸಂಸ್ಕೃತಿ ಮತ್ತು ಪರಂಪರೆ ಅಂತ ಬರ್ಕೊಳ್ಳಿ. ಹೆಚ್ಚಿಗೆ ಯಾವುದಕ್ಕೆ ಒಪ್ಕೊಡ್ಬೇಕು ನಾ ಇಲ್ಲಿ? ಪ್ರಾಚೀನ ಭಾರತದ ಇತಿಹಾಸ ಮತ್ತು ಇನ್ನೊಂದು ಮಧ್ಯಕಾಲೀನ ಭಾರತದ ಇತಿಹಾಸ. ಓಕೆ, ಕಲ್ಚರ್ ಅಂಡ್ ಹೆರಿಟೇಜ್. ಅದರ ಜೊತೆಗೆ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಬರ್ಕೊಳ್ಳಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಇತಿಹಾಸ, ಕರ್ನಾಟಕ ಇತಿಹಾಸ. ಈ ಮೂರು ಈ ಥರ ನೋಡ್ಕೊಳ್ಳಿ. ಆಮೇಲೆ ಅದಷ್ಟೇ ಬೇಕಾಗಿರೋದು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್. ಇದರಲ್ಲಿ ತುಂಬ ಇಂಪಾರ್ಟೆಂಟು. ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಕಲ್ಚರ್ ಪಾರ್ಟ್ಗೆ. ಕಲ್ಚರ್ ಅಂಡ್ ಹೆರಿಟೇಜ್, ಕರ್ನಾಟಕ ಹಿಸ್ಟ್ರಿ. ಆ ಕರ್ನಾಟಕ ಹಿಸ್ಟ್ರಿ ಓದೋವಾಗ ಯಾವ ಥರ ಓದಬೇಕಂದ್ರೆ ಅಲ್ಲಿ ಬರ್ಕೊಳ್ಳಿ, ಡಿಸ್ಟ್ರಿಕ್ಟ್ ವೈಸ್, ಜಿಲ್ಲಾವಾರು ಸಂಸ್ಕೃತಿ ಮತ್ತು ಪರಂಪರೆ. ಅಲ್ಲೊಂದು ಕಡೆ ಗುರುತುಹಾಕೊಳ್ಳಿ, ಜಿಲ್ಲಾವಾರು ಸಂಸ್ಕೃತಿ ಮತ್ತು ಪರಂಪರೆಯ ಸಮಗ್ರ ಅಧ್ಯಯನ ಅಂತ ಬರ್ಕೊಳ್ಳಿ. ಪರಂಪರೆಯ ಸಮಗ್ರ ಅಧ್ಯಯನ, ಹೋಲಿಸ್ಟಿಕ್ ಸ್ಟಡಿ, ಇಂಗ್ಲಿಷ್ ಮೀಡಿಯಮಲ್ಲಿ ಹೋಲಿಸ್ಟಿಕ್ ಸ್ಟಡಿ ಆಫ್ ಕಲ್ಚರ್ ಅಂಡ್ ಹೆರಿಟೇಜ್, ಹೋಲಿಸ್ಟಿಕ್ ಸ್ಟಡಿ ಆಫ್ ಕಲ್ಚರ್ ಅಂಡ್ ಹೆರಿಟೇಜ್ ಡಿಸ್ಟ್ರಿಕ್ಟ್ ವೈಸ್. ಅಲ್ಲಿಗೆ ಏನ್ಷಂಟ್ ಆಗಿರಲಿ, ಮೆಡಿವಲ್ ಆಗಿರಲಿ, ಕರ್ನಾಟಕ ಆಗಿರಲಿ, ವಿಚ್ ವಿ ಹ್ಯಾವ್ ಟು ಕವರ್ ಕಲ್ಚರ್ ಅಂಡ್ ಹೆರಿಟೇಜ್. ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಬೇಸ್ಡ್ ಅಪಾನ್ ಕಲ್ಚರ್ ಅಂಡ್ ಹೆರಿಟೇಜ್. ಗೊತ್ತಾಗ್ತದೆ ಚಂದ್ರ? ಉಂಡ್ರಪ್ಪ, ಇದನ್ನು ಫಸ್ಟ್ ನೋಡ್ಕೊಳ್ಳಿ, ಅದೇ ಇಂಪಾರ್ಟೆಂಟ್ ಒಂದಿದು. ಹಾಗಾದ್ರೆ ಇಲ್ಲಿ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ರೈಟ್, ರಿಮೆಂಬರ್, ಜಸ್ಟ್ ಐ ವಿಲ್ ಗೋ ಫಾರ್ ಅಲ್ಲೊಂದು ಕಡೆ ಬರ್ಕೊಳ್ಳಿ, ಸೋರ್ಸಸ್ ಅಂತ ಬರ್ಕೊಳ್ಳಿ. ಯಾವುದಿದೆ ಸೋರ್ಸಸ್ಸು ಇದನ್ನು ಅಧ್ಯಯನ ಮಾಡೋಕ್ಕೆ? ಬರ್ಕೊಳ್ಳಿ ಸೋರ್ಸಸ್. ಎಲ್ಲೆಲ್ಲಿ ಸಿಗುತ್ತೆ ಆ ಸೋರ್ಸಸ್ ಹೇಳ್ಬಿಡ್ತೀನಿ, ಅದನ್ನೊಂದು ಕಡೆ ಗುರ್ತಾಕೊಳ್ಳಿ. ವಿಲ್ ಗೋ ಫಾರ್ ಸೋರ್ಸಸ್. ಓಕೆನಾ? ಅದೇ ಇಂಪಾರ್ಟೆಂಟ್. ಆ ಸೋರ್ಸಸ್ಸಲ್ಲಿ ಎರಡು ಇರ್ತೀನಿ ನಿಮಗೆ. ಒಂದು ಕನ್ನಡ ಮೀಡಿಯಮ್ಮು ಬರ್ಕೊಳ್ಳಿ, ಇನ್ನೊಂದು ಇಂಗ್ಲೀಷ್ ಮೀಡಿಯಂ. ಯಾಕೆಂದರೆ ಎರಡೂ ಇದಿರೋದ್ರಿಂದ, ಮೀಡಿಯಮ್ ಇರೋದ್ರಿಂದ ಬೋತ್ ಆರ್ ಇಂಪಾರ್ಟೆಂಟ್. ಓಕೆ, ಕನ್ನಡ ಮೀಡಿಯಂ ಅಂಡ್ ಇಂಗ್ಲೀಷ್ ಮೀಡಿಯಂ. ಚಂದ್ರ, ಕನ್ನಡ ಮೀಡಿಯಮಲ್ಲಿ ಬರ್ಕೊಳ್ಳಿ, ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಬರೀರಿ, RS ಶರ್ಮಾ ಅಂತ ಬರ್ಕೊಳ್ಳಿ. ಪ್ರಾಚೀನ ಭಾರತದ ಇತಿಹಾಸ ಬರ್ಕೊಳ್ಳಿ. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸ, RS ಶರ್ಮಾ ತುಂಬ ಇಂಪಾರ್ಟೆಂಟ್. ಆ ಬುಕ್ನ ಎತ್ಕೊಂಬನ್ನಿ, ನಾನು ನಿಮಗೆ ಮಾರ್ಕ್ ಮಾಡಿಕೊಡ್ತೀನಿ. ಓಕೆ, ಪ್ರಾಚೀನ ಭಾರತದ ಇತಿಹಾಸ. ಅದೇ ರೀತಿ ಮಧ್ಯಕಾಲೀನ ಭಾರತ ಇತಿಹಾಸ ಬರ್ಕೊಳ್ಳಿ, ನಾಗೇಂದ್ರ ಪ್ರಸಾದ್. ಮಧ್ಯಕಾಲೀನ ಭಾರತದ ಇತಿಹಾಸ, ನಾಗೇಂದ್ರ ಪ್ರಸಾದ್, ಕನ್ನಡ ಮೀಡಿಯಮಲ್ಲಿ. ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಬೈ ನಾಗೇಂದ್ರ ಪ್ರಸಾದ್. ಇಂಗ್ಲೀಷ್ ಮೀಡಿಯಂ ಬೇರೆ ಇರ್ತೀನಿ, ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ. ಅದಾದಮೇಲೆ ಕರ್ನಾಟಕ ಇತಿಹಾಸ ಸಮಗ್ರ ಬರ್ಕೊಳ್ಳಿ, ಸಮಗ್ರ ಕರ್ನಾಟಕ ಇತಿಹಾಸ ಅಂತ ಕರಿತೀವಿ. ಅದು ಯಾವುದು ಅಂದರೆ ಸೂರ್ಯನಾಥ್ ಕಾಮತ್. ಬರೀರಿ, ಸೂರ್ಯನಾಥ್ ಕಾಮತ್ ಅವರು. ಕರ್ನಾಟಕ ಇತಿಹಾಸ ಏನಿದೆ, ಕರ್ನಾಟಕ ಇತಿಹಾಸ ಸೂರ್ಯನಾಥ್ ಕಾಮತ್ ಅಂತ ಕರಿತೀವಿ. ಅದೇನಿದೆಯೋ ಆ ಒಂದು ಇದನ್ನು ನೋಡ್ಕೊಳ್ಳಿ, ಕರ್ನಾಟಕ ಇತಿಹಾಸ ಸೂರ್ಯನಾಥ್ ಕಾಮತ್. ಇವು ಬೇಸಿಕ್ ಯಾವುದರಲ್ಲಿ? ಕನ್ನಡ ಮೀಡಿಯಮಲ್ಲಿ. ಅದ್ರ ಜೊತೆಗೆ ಇದನ್ನು ಬಿಟ್ಟು ಬರ್ಕೊಳ್ಳಿ, ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ, ಕರ್ನಾಟಕದ ಕೈಪಿಡಿ ಅಂತ ಬರ್ಕೊಳ್ಳಿ. ಕರ್ನಾಟಕದ ಕೈಪಿಡಿ ತುಂಬ ಇಂಪಾರ್ಟೆಂಟ್, ಇದು ಗೌರ್ಮೆಂಟ್ ಸೋರ್ಸ್. ಇದು ನೋಡ್ಕೊಳ್ಳಿ, ಕರ್ನಾಟಕದ ಕೈಪಿಡಿ, ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಈವನ್ ಇಂಗ್ಲೀಷ್ ಮೀಡಿಯಂ ಆಲ್ಸೋ ವೇರ್ ದೇ ಕ್ಯಾನ್ ಜಾಟ್ ಡೌನ್ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ.
ಈ ಹ್ಯಾಂಡ್ಬುಕ್ ಆಫ್ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ವೈಸ್, ಜಿಲ್ಲಾವಾರು ಸಂಸ್ಕೃತಿ ಮತ್ತು ಪರಂಪರೆ ಬರ್ಕೊಳ್ಳಿ. ಜಿಲ್ಲಾವಾರು ಸಂಸ್ಕೃತಿ ಮತ್ತು ಅಷ್ಟು ಮಾತ್ರ ನೋಡಬೇಕು. ಡಿಸ್ಟ್ರಿಕ್ಟ್ ವೈಸ್ ಕಲ್ಚರ್ ಅಂಡ್ ಹೆರಿಟೇಜ್, ದಟ್ಸ್ ಆಲ್. ಡೋಂಟ್ ಗೋ ಥ್ರೂ ಎನಿ ಅದರ್ ಆಸ್ಪೆಕ್ಟ್ಸ್. ಬೇರೆದಿದೆ, ಬೇರೆ ಸಬ್ಜೆಕ್ಟು ಇದೆ, ಅದು ಬೇರೆ ಸಬ್ಜೆಕ್ಟ್ ನೋಡ್ಕೊಳ್ಳಿ. ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ವಾಟ್? ಹಿಸ್ಟ್ರಿ. ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ನಾಟ್ ಅದರ್ ಸಬ್ಜೆಕ್ಟ್ಸ್. ಓಕೆನಾ? ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ. ಅದಾದ್ಮೇಲೆ ಇನ್ನೊಂದು ಬರ್ಕೊಳ್ಳಿ, ಕನ್ನಡದಲ್ಲಿ ಜನಪದ ಅಂತ ಬರ್ಕೊಳ್ಳಿ. ಜನಪದ ಗೌರ್ಮೆಂಟ್ ಆಫ್ ಕರ್ನಾಟಕದ ಪಬ್ಲಿಕೇಶನ್. ಗೌರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಸರ್ಕಾರದ ಪ್ರಕಟಣೆ ಅದು ಜನಪದ ಅಂತ. ಅಲ್ಲಿ ಬರ್ಕೊಳ್ಳಿ. ಮಂತ್ಲಿ ಮ್ಯಾಗ್ಝಿನ್ ಇದು, ಮಂತ್ಲಿ ಮ್ಯಾಗ್ಝಿನ್. ಓಕೆ, ಆ ಮಂತ್ಲಿ ಮ್ಯಾಗ್ಝಿನ್ ಜನಪದ ಅಂತ ಏನು ಕರಿತೀರಲ್ವಾ, ಇದು ಎರಡನ್ನ ಕವರ್ ಮಾಡುತ್ತೆ. ಕರ್ನಾಟಕ ಕಲ್ಚರ್ ಅಂಡ್ ಹೆರಿಟೇಜ್, ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ತಿಳಿಸ್ಕೊಡುತ್ತೆ. ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ ಯಾವುದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರೆ ಹೇಳಿ? ಬೇಲೂರು ಹಳೇಬೀಡು ಟೆಂಪಲ್ಸ್. ಕರೆಕ್ಟಾ? ಯಾವುದ್ರಲ್ಲಿದೆ ಅದು ಆರ್ಟಿಕಲ್ಲು? ಇದರಲ್ಲಿದೆ, ಜನಪದದಲ್ಲಿದೆ. ನೀಟಾಗಿ ಕೊಟ್ಟಿದ್ದಾನೆ. ಅದು ನೋಡಿ, ಒಂದ್ಸಾರಿ ಗೂಗಲ್ ಮಾಡಿ ನೋಡಿ, ಸಿಗುತ್ತೆ. ಜನಪದ, ಕರ್ನಾಟಕ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಅದನ್ನು ಬಿಟ್ಟು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳುತ್ತೆ ಇದು. ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರಚಲಿತ ವಿದ್ಯಮಾನಗಳು ಅಂತ ಬರ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ತೀನಿ. ರಿಲೇಟೆಡ್ ಟು ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕಕ್ಕೆ ಸಂಬಂಧಪಡುವ ಪ್ರಚಲಿತ ವಿದ್ಯಮಾನಗಳು, ಅದರ ಬಗ್ಗೆ ಕೊಡುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಈ ಸೋರ್ಸಸ್ ನೋಡಿ. ಇನ್ನೊಂದು ಬರುತ್ತೆ, ಬರ್ಕೊಳ್ಳಿ. ಕರ್ನಾಟಕ ಗ್ರಾಮೀಣ್ ವಿಕಾಸ್ ಪತ್ರ. ಬರ್ಕೊಳ್ಳಿ ಇಲ್ಲಿ. ಕರ್ನಾಟಕ ಗ್ರಾಮೀಣ್ ವಿಕಾಸ್ ಪತ್ರ, ಕರ್ನಾಟಕ ಗ್ರಾಮೀಣ್ ವಿಕಾಸ್ ಪತ್ರ, ಕರ್ನಾಟಕ ಗ್ರಾಮೀಣ್ ವಿಕಾಸ್ ಪತ್ರ. ಇದು ಏನು ಕವರ್ ಮಾಡುತ್ತೆ ಅಂದರೆ, ಬರ್ಕೊಳ್ಳಿ, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು. ಅಲ್ಲಿ ಗುರ್ತಾಕೊಳ್ಳಿ, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕವರ್ ಮಾಡುತ್ತೆ. ಇದು ಮಂತ್ಲಿ ಮ್ಯಾಗ್ಝಿನ್. ಅಲ್ಲಿ ಬರ್ಕೊಳ್ಳಿ, ದಿಸ್ ಆಲ್ಸೋ ಮಂತ್ಲಿ ಮ್ಯಾಗ್ಝಿನ್, ದಿಸ್ ಆಲ್ಸೋ ಮಂತ್ಲಿ ಮ್ಯಾಗ್ಝಿನ್. ಇದಿಷ್ಟು ನೋಡ್ಕೊಳ್ಳಿ. ಆಮೇಲೆ ಕರೆಂಟ್ ಅಫೇರ್ಸ್ ಏನಿದೆಯೋ ಆಯಾ ಚಾಪ್ಟರ್ ಆಗುವಾಗ ಅದನ್ನು ನಾನೇ ಕವರ್ ಮಾಡ್ತೀನಿ, ಇಷ್ಟು ಹೇಳ್ಬೇಕಾದ್ರೆ. ಓಕೆನಾ? ವಾಟ್ ಎವರ್ ಕರೆಂಟ್ ಅಫೇರ್ಸ್ ಈಸ್ ದೇರ್, ಇಟ್ಸ್ ಇನ್ ನ್ಯೂಸ್, ಐ ಇಸ್ ಟು ಕವರ್ ಎವ್ರಿಥಿಂಗ್. ಯು ನೀಡ್ ನಾಟ್ ವರಿ ಔಟ್ ಇಟ್. ಹೆಂಗೆ ಕ್ವಶನ್ ಕೇಳ್ತಾನೆ, ಹೆಂಗೆ ಕೇಳ್ತಾನೆ ಎಲ್ಲ ಹೇಳ್ತೀನಿ, ಅದು ನೋಡ್ಕೊಳ್ಳಿರಂತೆ. ಓಕೆ, ಅದು ನನಗೆ ಬಿಡಿ. ಇದು ಗೊತ್ತಾಯ್ತಾ? ಇದಿಷ್ಟು ಅಷ್ಟೇ. ದೇರ್ ಇನ್ ಸಿ ಮ್ಯಾಟರ್. ಇಷ್ಟೇ ಇಟ್ಕೊಳ್ಳಿ ತಲೆ ಒಳಗಡೆ, ಬೇರೆ ಏನು ಬೇಡಿ. ಅದು ಯಾರೋ ಹೇಳಿದ್ರು ತಮಿಳ್ನಾಡುದೇನೋ ಸಖತ್ತಾಗಿದೆಯಂತೆ, ಇನ್ಯಾರೋ ಹೇಳಿದ್ರು ಏನು ಚೆನ್ನಾಗಿ. ಡೋಂಟ್ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್, ಯಾಕೆಂದರೆ ಇಟ್ಸ್ ಅಟ್ಟರ್ ವೇಸ್ಟ್ ಆಫ್ ಟೈಮ್. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ಮವರು. ಇಂಗ್ಲೀಷ್ ಮೀಡಿಯಮ್ಮವ್ರಿಗೆ ಬೆಸ್ಟು ಸೊಲ್ಯೂಷನ್ನು ಬರ್ಕೊಳ್ಳಿ, NCERTs ಅಂತ ಬರ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇದು NCERTs. ಅದೇ ರೀತಿ ನೀವು ಕರ್ನಾಟಕ ಇದೆಯಲ್ವಾ, ಅದರಲ್ಲಿ ನಾವು ಅದನ್ನೇನು ಕರಿತೀವಿ ಗೊತ್ತಾ? DSERTs ಅಂತ ಕರಿತೀವಿ. 8th, 9th, 10th ಅದು ಓದಿರ್ತೀರ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. DSERTs ಅಂತ ಕರಿತೀವಿ. NCERTs ಏನಿದೆಯಲ್ವಾ, ಆ NCERTs ಒಂದು ಇದರಲ್ಲಿ ಅಲ್ಲಿ ಬರ್ಕೊಳ್ಳಿ. ದೇರ್ ಆರ್ 3 ಟೆಕ್ಸ್ಟ್, 3-4. ಈ ಕನ್ನಡ ಮೀಡಿಯಮಲ್ಲಿ ಇದೊಂದೇ ರೀ ಬೇಜಾರು. ನವಂಬರ್ 1ನೇ ತಾರೀಕು ಅಲ್ಲಿ ನೋಡು ಕನ್ನಡ, ಇಲ್ಲಿ ನೋಡು ಕನ್ನಡ. ಆ ಕನ್ನಡ ಸಾಹಿತ್ಯ ಪರಿಷತ್ತು ಸತ್ತೋಗಿ ಎಷ್ಟೋ ವರ್ಷ ಆಯಿತು ಅದು. ಅದೇ ನೀವು ಹೈದರಾಬಾದ್ಗೆ, ತಮಿಳ್ನಾಡಿಗೆ ಹೋಗಿ ಸ್ಟ್ಯಾಂಡರ್ಡ್ ಬುಕ್ಸು ಟ್ರಾನ್ಸ್ಲೇಷನ್ ಮಾಡಿ ಹಿಂಗೆ ನೀಟಾಗಿ ಎತ್ತಿಟ್ಬಿಡ್ತಾರೆ ಬುಕ್ ಸ್ಟಾಲ್ಗೆ ಹೋದರೆ. ಕರ್ನಾಟಕದಲ್ಲಿ ಹಂಗೆ ಯಾರಾದರೂ ಎತ್ತಿಡ್ಲಿ ನೋಡೋಣ. ಎಲ್ಲ ಬುಕ್ಸು ಸ್ಟ್ಯಾಂಡರ್ಡ್ ಬುಕ್ಸು ಕನ್ನಡದಲ್ಲಿ ಇದೆಯಾ? ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಈ NCERTs ಅಲ್ಲಿ ಬರ್ಕೊಳ್ಳಿ, ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಬೈ RS ಶರ್ಮಾ. ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಬೈ RS ಶರ್ಮಾ. ಓಕೆ, ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಬೈ ಸತೀಶ್ ಚಂದ್ರ. ಬೈಬಲ್ ಇದು, ಸಖತ್ ಬುಕ್ ಇದು, ಸತೀಶ್ ಚಂದ್ರ. ಇಟ್ ಈಸ್ ಅ ಬೈಬಲ್ ಫಾರ್ ಇಂಗ್ಲೀಷ್ ಮೀಡಿಯಂ. ಎತ್ಕೊಂಬನ್ನಿ, ಮಾರ್ಕ್ ಮಾಡ್ಕೊಡ್ತೀನಿ, ಸತೀಶ್ ಚಂದ್ರ. ಅದಾದಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಬಿಪಿನ್ ಚಂದ್ರ. ಬಿಪಿನ್ ಚಂದ್ರ ಮಾಡರ್ನು ಹೇಳಿರ್ತಾರೆ, ಮಾಡಿರ್ತಾರೆ, ನೋಡ್ಕೊಳ್ಳಿ. ಬಿಪಿನ್ ಚಂದ್ರ. ಕನ್ನಡದಲ್ಲೂ ಇದೆ. ಕನ್ನಡದಲ್ಲಿ ಏನು ಕರೀತಾರೆ ಗೊತ್ತಾ ಇದನ್ನು? ಭಾರತೀಯ ರಾಷ್ಟ್ರೀಯ ಚಳುವಳಿ ಅಂತ ಕರೀತಾರೆ. ಓಕೆನಾ? ಟ್ರೈ ಟು ರಿಮೆಂಬರ್. ಆಮೇಲೆ ಸ್ವತಂತ್ರ ದಂಗೆಯ 1000 ತೊರೆಗಳು ಅಂತ ಒಂದು ಬರುತ್ತೆ, ಆ ಒಂದು ಇದನ್ನು ನೋಡ್ಕೋಬೋದು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಬಿಪಿನ್ ಚಂದ್ರ. ಅದಾದ್ಮೇಲೆ ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ, ಸೇಮ್ ಆಥರ್ ಸೂರ್ಯನಾಥ್ ಕಾಮತ್. ಎರಡೂ ಇದರಲ್ಲಿದೆ. ಇದನ್ನು ಎತ್ಕೊಂಬನ್ನಿ. ಏನು ಓದಬೇಕು ಅಂತ ಹೇಳ್ಕೊಡ್ತೀನಿ. ಮೈಸೂರು ಒಡಿಯರ್ಸ್ ರಿಲೇಟೆಡ್ ಏನು ಓದಬೇಕು, ವಿಜಯನಗರ ಏನು ಓದಬೇಕು ಅದನ್ನು ಹೇಳ್ಕೊಡ್ತೀನಿ. ಓಕೆನಾ? ಬುಕ್ ಎತ್ಕೊಂಬನ್ನಿ ಸಾಕು. ಕರ್ನಾಟಕ, ಸೂರ್ಯನಾಥ್ ಕಾಮತ್. ಓಕೆನಾ? ದೀಸ್ ಆರ್ 4 ಸ್ಟ್ಯಾಂಡರ್ಡ್ ಟೆಕ್ಸ್ಟ್
ಇದು ಬಿಟ್ಟು ಬೇರೆ ಏನಿಬೇಡಿ. ಕ್ಲಾಸ್ ನೋಟ್ಸು ಇದು. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಐ ಯೂಸ್ ಟು ಡೀಲ್ ವಿತ್ ಏನ್ಷಂಟ್ ಅಂಡ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ. ಇವೆರಡು ಏನಿದೆ, ಇವೆರಡು ಐ ಯೂಸ್ ಟು ಡೀಲ್ ಇಯರ್. ಓಕೆ, ಟ್ರೈ ಟು ರಿಮೆಂಬರ್, ನಾಟ್ ದಿ ಎಂಟೈರ್ ಹಿಸ್ಟ್ರಿ. ಇನ್ ಅದರ್ ಇನ್ಸ್ಟಿಟ್ಯೂಟ್ಸ್ ಐ ಟು ಡೀಲ್ ವಿತ್ ಎಂಟೈರ್ ಹಿಸ್ಟ್ರಿ, ಇಡೀ ಒಂದು ಇತಿಹಾಸನೇ ಹೇಳ್ತೀನಿ ಒಂದು ಬೇರೆ ಇದರಲ್ಲಿ. ಬಟ್ ಇಲ್ಲಿ ಮಾತ್ರ ಐ ಆಮ್ ಹ್ಯಾಂಡ್ಲಿಂಗ್ ಏನ್ಷಂಟ್ ಅಂಡ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ. ಅದರ್ ಟು ಹ್ಯಾಂಡಲ್ ಬೈ ಸಮ್ ಅದರ್ ಟೀಚರ್ಸ್. ಟ್ರೈ ಟು ಗೋ ಥ್ರೂ ಇಟ್. ಓಕೆನಪ್ಪ? ಹಾಗಾಗಿ ಅದು ನೋಡ್ಕೊಳ್ಳಿ. ಬಟ್ ಹೇಳೋದು ಹೇಳಿದ್ದೀನಿ. ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ಕೊಳ್ಳಿ, ಮಾರ್ಚ್ ಆಫ್ ಕರ್ನಾಟಕ. ಆ ಟೈಟ್ಲು ಮಾರ್ಚ್ ಆಫ್ ಕರ್ನಾಟಕ, ಮಾರ್ಚ್ ಆಫ್ ಕರ್ನಾಟಕ. ಜನಪದ ಅಂತ ಕನ್ನಡದಲ್ಲಿ ಇರಿದೆ. ಇನ್ ಇಂಗ್ಲೀಷ್ ಮೀಡಿಯಂ ದ ಟೈಟ್ಲ್ ಮಾರ್ಚ್ ಆಫ್ ಕರ್ನಾಟಕ. ಓಕೆ, ಟ್ರೈ ಟು ರಿಮೆಂಬರ್ ಮಾರ್ಚ್ ಆಫ್ ಕರ್ನಾಟಕ. ವೇರ್ ದಿಸ್ ಮಾರ್ಚ್ ಆಫ್ ಕರ್ನಾಟಕ ಡೀಲ್ಸ್ ವಿತ್ ಕಲ್ಚರ್ ಅಂಡ್ ಹೆರಿಟೇಜ್. ಓಕೆ, ಫಸ್ಟ್ ಪಾರ್ಟ್ ಸಂಸ್ಕೃತಿ ಮತ್ತು ಪರಂಪರೆ. ಸೆಕೆಂಡ್ ಪಾರ್ಟ್ ಕರೆಂಟ್ ಅಫೇರ್ಸ್. ದೀಸ್ ಆರ್ 2 areas. ಓಕೆ, ಟ್ರೈ ಟು ರಿಮೆಂಬರ್. ಇಸ್ ಇಟ್ ಕ್ಲಿಯರ್? 2 areas, 2 ಏರಿಯಾ. ಗೊತ್ತಾಗ್ತಾ ಇದೆಯಪ್ಪ? ಇಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳುತ್ತೆ, ಇನ್ನೊಂದು ಕಲ್ಚರ್ ಆ್ಯಂಡ್ ಹೆರಿಟೇಜ್ ಬಗ್ಗೆ ಹೇಳುತ್ತೆ. ಆಮೇಲೆ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಡಿಸ್ಟ್ರಿಕ್ಟ್ ವೈಸ್ ಇದೇನಿರುತ್ತೆ ಇದಿಷ್ಟು ನೋಡ್ಕೊಳ್ಳಿಪ್ಪ. ಸಾಕು. ಇದು ಅಷ್ಟೇ ತೊಗೊಂಬನ್ನಿ, ಮಾರ್ಕ್ ಮಾಡೋಣ. ಇದೆಲ್ಲ ತೊಗೊಂಬಂದ್ಬಿಡಿ ಒಂದು ಸೆಟ್ನ. ಟೆಲಿಗ್ರಾಮ್ ಚಾನಲ್ ಏನಾದರೂ ಇದೆ ಇನ್ನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ? ಇದೆಯಾ? ಯು ಹ್ಯಾವ್ ಟೆಲಿಗ್ರಾಮ್ ಚಾನಲ್ ಇಯರ್? ನೋನಾ? ಇದೆಯಾ? ಇದ್ರೆ ಅದನ್ನು ಒಂದು ಸಾರಿ ಒಂದು ಸೆಟ್ ತಂದು ಕೊಟ್ಬಿಡಿ, ಮಾರ್ಕ್ ಮಾಡಿಬಿಡ್ತೀನಿ. ಒನ್ಸ್ ದಿ ಅಪ್ಲೋಡ್ ಟು ಟೆಲಿಗ್ರಾಮ್ ಚಾನಲ್ ಅಲ್ವಾ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಮಾರ್ಕ್ ಇಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್. ಇಟ್ ಈಸ್ ಆಲ್ವೇಸ್ ಐಡಿಯಲ್. ಓಕೆ, ಟ್ರೈ ಟು ರಿಮೆಂಬರ್ ದಟ್ಸ್ ಎ ಐಡಿಯಲ್ ಥಿಂಗ್. ಓಕೆಪ್ಪ, ಅದು ನೋಡ್ಕೊಳ್ಳಿಪ್ಪ. ಇದಿಷ್ಟು ಸೋರ್ಸಸ್ ಚಂದ್ರ. ಇದು ಬಿಟ್ಟಬೇಡಿ. ಇನ್ನು ಕೆಲವರಿಗೆ ಗೊಂದಲ ಇರುತ್ತೆ, ಅದು ದ್ವಂದ್ವ ಇರುತ್ತೆ. ಏನು ದ್ವಂದ್ವ ಇರುತ್ತೆ ಅಂದರೆ, ಸರ್ ತಮಿಳ್ನಾಡುದು ಇದೆಯಲ್ಲ ಸರ್, ಏನು ಮಾಡೋದು? ನೋಡಿ, ಐದರ್ ಯು ಚೂಸ್ ಎ ತಮಿಳ್ನಾಡು ಟೆಕ್ಸ್ಟ್ ಆರ್ ಯು ಚೂಸ್ NCERTs. ಇಷ್ಟೇಪ್ಪ ನಾನು ಹೇಳೋದು. ಇಲ್ಲ ತಮಿಳ್ನಾಡನ್ನ ಓದೋದಾದರೆ ಪೂರ್ತಿ ಅದೇ ಓದಿ, ಇಲ್ಲ NCERT ಓದೋದಾದರೆ ಪೂರ್ತಿ ಅದೇ ಓದಿ. ಡೋಂಟ್ ಹ್ಯಾವ್ ಬೋತ್. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಅದು ಬೇಕಾಗಿಲ್ಲ. ಅದು ಗೊತ್ತಾಗ್ತಾ ಇದೆಯಾ? ಇಟ್ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಎನಿ ಒನ್. ಬಟ್ ಕ್ಲಾಸ್ ಏನು ಹೇಳ್ತೀನಲ್ವಾ, ಅದು ತುಂಬ ತುಂಬ ಇಂಪಾರ್ಟೆಂಟು. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ ಕವರ್ಡ್ ಇನ್ ಕ್ಲಾಸ್ ನೋಟ್ಸ್ ಓನ್ಲಿ. ಹೂನಪ್ಪ, ಇದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಏನು ಕೇಳ್ತಾರೆ ನಿಮ್ಮ ಒಂದು ಎಕ್ಸಾಮಲ್ಲಿ, ಅದು ಒಂದಲ್ಲ ಒಂದು ರೀತಿ ಇಲ್ಲೇ ಕವರ್ ಆಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ದೇರ್ ಇಸ್ ದ ಮ್ಯಾಟರ್. ಆಮೇಲೆ ಈ ಇಂಗ್ಲೀಷ್ ಮೀಡಿಯಮಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಒಂದು ಒಳ್ಳೆ ಬುಕ್ ಇದೆ, ಅಲ್ಲಿ ಬರ್ಕೊಳ್ಳಿ. ಅದೇ ಕನ್ನಡ ಮೀಡಿಯಮಲ್ಲಿ ಇಲ್ಲ, ಅದೊಂದೇ ಬೇಜಾರು ನನಗೆ. ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್, ಭಾರತದ ಕಲೆಯ ಸಮಗ್ರ ಪರಿಚಯ ಅಂತ ಕರಿತೀವಿ. ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್ ಬೆಸ್ಟ್ ಬುಕ್ ಇದು. ನಿತಿನ್ ಸಿಂಘಾನಿಯ, ಯಾವ ಸಿಂಘಾನಿಯನೂ ಬೇಡ. ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್ ಅಲ್ಲಿ ಬರ್ಕೊಳ್ಳಿ. ಪಾರ್ಟ್ 1 ಅಂಡ್ ಪಾರ್ಟ್ 2 ಎರಡು ತಗೊಂಬನ್ನಿ. ಪಾರ್ಟ್ 1 ಅಂಡ್ ಪಾರ್ಟ್ 2 ದೇರ್ ಆರ್ 2 ಬುಕ್ಸ್. ಸೂಪರ್ ಬುಕ್ ಇದು, ಸಖತ್ತು ಸೋರ್ಸ್ ಇದು. ಪಾರ್ಟ್ 1 ಅಂಡ್ ಪಾರ್ಟ್ 2 ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್. ಇಷ್ಟಪ್ಪ ಇಂಗ್ಲೀಷ್ ಮೀಡಿಯಮ್ ಒಂದು ಇದರಲ್ಲಿ. ಆಮೇಲೆ ಕನ್ನಡ ಮೀಡಿಯಮಲ್ಲಿ ಇನ್ನೊಂದು ಬುಕ್ ಹೇಳ್ತೀನಿ, ಬರ್ಕೊಳ್ಳಿ ಚಂದ್ರ. 3 ಕವರ್ ಆಗುತ್ತೆ ಅದರಲ್ಲಿ. ಬರೀ ಭಾರತದ ಸಮಗ್ರ ಇತಿಹಾಸ. ಬರೀ ಭಾರತದ ಸಮಗ್ರ ಇತಿಹಾಸ. ಆಥರ್ಸ್ ಯಾರು ಅಂದರೆ ರಾಯ್ ಚೌಧರಿ. ಸೂಪರ್ ಬುಕ್ ಇದು ಹಿಸ್ಟ್ರಿಲಿ. ರಾಯ್ ಚೌಧರಿ ಅಂಡ್ ಮಜುಮ್ದಾರ್. ಅಥವಾ ಅದಕ್ಕೆ ಇನ್ನೊಂದು ಟೈಟ್ಲ್ ಇದೆ, ಬರ್ಕೊಳ್ಳಿ, ಪ್ರೌಢ ಭಾರತದ ಇತಿಹಾಸ. ಇನ್ನೊಂದು ಟೈಟ್ಲ್ ಏನು ಕೊಟ್ಟಿರ್ತಾರೆ, ಅದನ್ನು ಪ್ರೌಢ ಭಾರತದ ಇತಿಹಾಸ ಅಥವಾ ಪ್ರೌಢ ಭಾರತದ ಇತಿಹಾಸ ಅಂತ ಕರಿತೀವಿ. ಪ್ರೌಢ ಭಾರತದ ಇತಿಹಾಸ. ಐ ಟು ಅಂಡರ್ಸ್ಟ್ಯಾಂಡ್ ದಿಸ್. ಪ್ರೌಢ ಭಾರತದ ಇತಿಹಾಸ. ಓಕೆನಾ? 3 ಕವರ್ ಆಗಿರುತ್ತೆ ಅಂದ್ರೆ ಏನ್ಷಂಟು, ಮಿಡಿವೆಲ್ಲು, ಮಾಡರ್ನ್ ಎಲ್ಲ ಒಂದೇ ಬುಕ್ಕಲ್ಲಿ ಸಿಕ್ಬಿಡುತ್ತೆ. ಕನ್ನಡಕ್ಕೆ ತರ್ಜುಮೆ ಮಾಡಿರೋರು ಬರ್ಕೊಳ್ಳಿ, ಶಾರದಾ ಪ್ರಸಾದ್. ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವ್ರು. ಅನುವಾದ ಅನ್ಬಾರ್ದು, ತರ್ಜುಮೆ ಅನ್ಬೇಕು. ಆ ತರ್ಜುಮೆ ಮಾಡಿರೋರು ಶಾರದಾ ಪ್ರಸಾದ್ ಅಂತ ಬರ್ಕೊಳ್ಳಿ. ಶಾರದಾ ಪ್ರಸಾದ್ ಸಕ್ಕದಾಗಿದೆ, ಸಿಗುತ್ತಾ ನೋಡಿ ಇದು. ಶಾರದಾ ಪ್ರಸಾದ್ ಬೇಕಾದ್ರೆ ತಂದರೆ ಮಾರ್ಕ್ ಮಾಡೋಣ. ಕ್ಲಿಯರ್? ಇದಿಷ್ಟು ಈಸ್ ಆಲ್ ಅಬೌಟ್ ಸೋರ್ಸಸ್. ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂ. ಟ್ರೈ ಟು ಅಡಿಯರ್ ಟು ದಿಸ್ ಟೆಕ್ಸ್ಟ್ ಬುಕ್ಸ್ ಓನ್ಲಿ. ದೇರ್ ಇಸ್ ದಿ ಮ್ಯಾಟರ್. ಇದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಒಂದಿದು. ಅದಾದ್ಮೇಲೆ ನೆಕ್ಸ್ಟು, ಇಫ್ ಯು ಗೋ ಫಾರ್ ಎ ಸ್ಕೋಪ್ ಆಫ್ ಹಿಸ್ಟ್ರಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಯಾವ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳಿದಾಗ 2 ರೀತಿ ಹೇಳ್ತೀವಿ. ಅದನ್ನೇ ನಾನು ಏನ್ಷಂಟು ಮತ್ತು ಮಿಡಿವೆಲ್ ಅಂತ ಹೇಳಿದೆ.
ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದಾಗ ಯು ಮೇ ಗೆಟ್ 5 to 6 ಕ್ವಶನ್ಸ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಪೂರ್ವಭಾವಿ ಪರೀಕ್ಷಾ ದೃಷ್ಟಿಕೋನದಿಂದ 5 to 6 ಕ್ವಶನ್ಸ್ ಬರುತ್ತೆ ಏನ್ಷಿಯಂಟ್ ಇಂಡಿಯಾದಲ್ಲಿ. 5 to 6 ಕ್ವಶನ್ ಪ್ರಿಲಿಮ್ಸ್ ಹೇಳ್ತಾ ಇರೋದು, ಪ್ರಿಲಿಮ್ಸ್ ಸ್ಕೋಪ್ 5 to 6 ಕ್ವಶನ್ಸ್ ಇಟ್ ಕವರ್ಸ್ ಏನ್ಷಿಯಂಟ್ ಇಂಡಿಯಾ. ಅದೇ ಮಿಡಿವಲ್ ಇಂಡಿಯಾ ಹಿಸ್ಟ್ರಿ ನೋಡಿದಾಗ ಅದು ಎಷ್ಟು ಕವರ್ ಆಗುತ್ತೆ ಅಂತ ಕೇಳಿದ್ರೆ 4 to 5, 4 to 5 ಕ್ವಶನ್ ಕವರ್ ಆಗುತ್ತೆ. 4 to 5 ಕ್ವಶನ್ಸ್ ಇಟ್ ಮೇ ಕವರ್. ಲೋವರ್ ಇದು ಬಂದು ಲೋವರ್ ಮಿನಿಸ್ಕ್ಯೂಲ್ 4, ಹೈಯರ್ ಮಿನಿಸ್ಕ್ಯೂಲ್ ಬಂದು 5. ಅಟ್ಲೀಸ್ಟ್ ಎಷ್ಟು ಬರ್ಬೋದು? ಮಿನಿಮಮ್ 10 ಕ್ವಶನ್ಸ್ ಫ್ರಮ್ ಬೋತ್ ದಿ ಬ್ರಾಂಚಸ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಓಕೆನಾ? ಇದು ಸ್ಕೋಪ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವಾಗೂ ಅಷ್ಟೇ, ಯಾಕೆಂದರೆ ಗೊಂದಲ ಇರಬಾರ್ದು. ದೇ ಶುಡ್ ನಾಟ್ ಬಿ ಎನಿ ಆಂಬಿಗ್ವಿಟಿ. ಓಕೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ 5 to 6 ಕ್ವಶನ್ಸ್. ಆ 5 to 6 ಕ್ವಶನ್ಸ್ ಎಲ್ಲಿ ಬರುತ್ತೆ? ಕಲ್ಚರ್ ಹೆಚ್ಚಿಗೆ, ಕಲ್ಚರಲ್ಲಿ ಬರುತ್ತೆ ಹೆಚ್ಚಿಗೆ. ತುಂಬ ಇಂಪಾರ್ಟೆಂಟ್ ಇದು. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಇಯರ್ ಆನ್ವರ್ಡ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಕಲ್ಚರ್ ಪಾರ್ಟ್ ಓನ್ಲಿ. ಇದೊಂದು ಅರ್ಥ ಮಾಡ್ಕೊಳ್ಳಿ ಚಂದ್ರ. ಯಾವುದೇ ಎಕ್ಸಾಮ್ ಬರ್ಕೊಳ್ಳಿ, ಕಲ್ಚರ್ ಪಾರ್ಟ್ ತುಂಬ ತುಂಬ ಇಂಪಾರ್ಟೆಂಟ್. ಮೊದಲೆಲ್ಲ ಆ ದೊರೆ ಬಿರುದೇನಿದೆ ಆ ಥರ ಎಲ್ಲ ಕೇಳೋರು. ಇವಾಗ ಹಂಗೆ ಬರಲ್ಲ ಕ್ವಶನ್ಸು. KS ಇದಕ್ಕೆ ಇನ್ನು ಮುಂದೆ ತುಂಬ ತಪ್ಪು ಬರುತ್ತೆ. ನೋಡ್ಕೊಳ್ಳಿ ಕ್ವಶನ್ ಪೇಪರ್ಸ್, ನೋ ಡೌಟ್ ಇನ್ ದಟ್. ಇದೇನಿದೆಯೋ ಈ ಒಂದು ಇದನ್ನು ನೋಡ್ಕೊಳ್ಬೇಕು. ಆ ಮೀನ್ಸ್ ಬಂದಾಗ ಮೀನ್ಸ್ ಬೇರೆ. ಮೀನ್ಸು ಏನ್ಷಿಯಂಟ್ ಇಂಡಿಯಾ, ಮಿಡಿವಲ್ ಇಂಡಿಯಾ ಮೀನ್ಸ್ ಅಂತ ಹೇಳಿದಾಗ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ 40 to 50 ಮಾರ್ಕ್ಸ್. ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ, ಹೆಚ್ಚಿಗೆ ಕೊಡ್ತಾನೆ ಯಾಕೆಂದರೆ ಅದು ಇಂಪಾರ್ಟೆಂಟು. 40 to 50 ಮಾರ್ಕ್ಸ್ ಮೀನ್ಸ್ಗೆ. 40 to 50 ಬರ್ಬೋದು. ಮಿನಿಮಮ್ 40, ಮ್ಯಾಕ್ಸಿಮಮ್ 50 ಟೋಟಲ್ ಹಿಸ್ಟ್ರಿನಲ್ಲಿ. ಯಾಕಂದರೆ ಇಂಪಾರ್ಟೆಂಟ್ ಇದೆ ಅದು. ಅಲ್ಲೂ ಯಾವ್ದು ಹೆಚ್ಚಿಗೆ ಓದಬೇಕು? ಕಲ್ಚರ್ ಆ್ಯಂಡ್ ಹೆರಿಟೇಜ್. ಹ್ಞೂ ರೀ, ಇದನ್ನು ಮಾತ್ರ ಬಿಡೋಂಗಿಲ್ಲ. ಇದೇ ರಿಯಲ್ ಪಲ್ಸ್. ದಿಸ್ ಇಸ್ ವಾಟ್ ರಿಯಲ್ ಎಸೆನ್ಸ್ ಆಫ್ ಯುವರ್ ಪ್ರಿಪ್ರೇಷನ್. ಏನೋ ಓದೋದಲ್ಲ. ಓಕೆ, 40 to 50 ಮಾರ್ಕ್ಸ್. ಇದನ್ನು ಈ ಥರ ನೋಡ್ಕೊಳ್ಳಿ. ಕ್ಲಿಯರಾ? ನೆಕ್ಸ್ಟ್ ಈಗ ಬರ್ಕೊಳ್ಳಿ. ಫಸ್ಟು ವಿ ವಿಲ್ ಗೋ ಥ್ರೂ, ಬರ್ರಿ, ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಬರ್ಕೊಳ್ಳಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್. ಇತಿಹಾಸದ, ಬರ್ರಿ ಕನ್ನಡ ಮೀಡಿಯಮಲ್ಲಿ, ಇತಿಹಾಸದ ಮೂಲ ಪಾರಿಭಾಷಿಕಗಳು. ಇತಿಹಾಸದ ಮೂಲ ಪಾರಿಭಾಷಿಕಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಸ್ಟ್ರಿ. ಆಮೇಲೆ ಡೆಫಿನೇಷನು ಎಲ್ಲ ಹೇಳ್ತೀನಿ. ಫಸ್ಟ್ ಇದನ್ನು ನೋಡೋಣ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಸ್ಟ್ರಿ ಇಲ್ಲಿಂದ ಓದ್ಕೋಬೇಕು ನೀವು. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಸ್ಟ್ರಿ. ಓಕೆ, ಅಲ್ಲಿಗೆ ಫೌಂಡೇಶನ್ ಯಾವುದು ಹಿಸ್ಟ್ರಿಯಲ್ಲಿ? ಬೇಸಿಕ್ ಕಾನ್ಸೆಪ್ಟ್ಸ್. ಇದು ಅರ್ಥ ಆಗಿಲ್ಲದ ಸಬ್ಜೆಕ್ಟ್ ಅರ್ಥ ಆಗಲ್ಲ. ಇಫ್ ಯು ಗೋ ಥ್ರೂ ಬೇಸಿಕ್ ಕಾನ್ಸೆಪ್ಟ್, ಹಂಗೆ ಕೇಳ್ಬಿಡ್ತೀನಿ, ಕ್ವಶನ್ಗೆ ಆನ್ಸರ್ ಹೇಳಿ. ಇತಿಹಾಸ ಅಧ್ಯಯನದ ಚಂದ್ರ ಮೊತ್ತ ಮೊದಲ ಮೂಲ ಯಾವ್ದು ಹೇಳಿ? ವಿಚ್ ಇಸ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಟು ಶೆಡ್ ಲೈಟ್ ಅಪಾನ್ ಹಿಸ್ಟ್ರಿ? ಇತಿಹಾಸದ ಮೊತ್ತ ಮೊದಲ ಮೂಲ ಯಾವುದು? ಇತಿಹಾಸ ಅಧ್ಯಯನದ ಮೊತ್ತ ಮೊದಲ ಮೂಲ ಯಾವುದಪ್ಪ? ದೇರ್ ಮಸ್ಟ್ ಬಿ ಎ ಸೋರ್ಸಸ್ ಟು ಸ್ಟಡಿ ಹಿಸ್ಟ್ರಿ. ಕರೆಕ್ಟಾ? ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಿರ್ದಿಷ್ಟ ಮೂಲಗಳು ಇರಬೇಕು. ಕರೆಕ್ಟಾ? ಕೈಟ ಮಾಡಿ. ದೇರ್ ಮಸ್ಟ್ ಬಿ ಎ ಡೆಫಿನೇಟಿವ್ ಸೋರ್ಸಸ್ ಇನ್ ಆರ್ಡರ್ ಟು ಸ್ಟಡಿ ವೇರಿಯಸ್ ಫೆಸೆಟ್ಸ್ ಅಬೌಟ್ ಹಿಸ್ಟ್ರಿ. ಕೈಟ್ ರಿಮೆಂಬರ್. ಹಾಗಾದ್ರೆ ಯಾವುದು ಶಿಷ್ಯ ಮೊಟ್ಟ ಮೊದಲ ಮೂಲ? ಸ್ಟ್ರಕ್ಚರ್ಸಾ? ಏನು ಸ್ಟ್ರಕ್ಚರ್ ಶಿಷ್ಯ? ಅದು ಆರ್ಕಿಟೆಕ್ಚರ್ ಶಿಷ್ಯ. ಅದು ಸ್ಟ್ರಕ್ಚರ್ ಅಲ್ಲ, ಅದು ಆರ್ಕಿಟೆಕ್ಚರ್. ಅದಲ್ಲ. ಆನ್ಸಿಸ್ಟರ್ಸಾ? ಹಂಗೆ ಹೇಳಿದ್ರೆ ಆಗುತ್ತೆ ಶಿಷ್ಯ. ಕ್ವಶನ್ ಹೆಂಗ್ ಬರುತ್ತೆ ಅಂತ ನೋಡಿಪ್ಪ. ಯು ಮಸ್ಟ್ ನೋ ದಿ ಹೋಲಿಸ್ಟಿಕ್ ವೇ. ಕಾಂಪಿಟೇಟಿವ್ ಎಕ್ಸಾಮ್ನ ತಗೊಂಡಾಗ ಆ ಒಂದು ಆದಿನ ನೀವು ಹುಡ್ಕೋಬೇಕು. ಅದೇ ಇಂಪಾರ್ಟೆನ್ಸ್. ಯು ಮಸ್ಟ್ ಎಕ್ಸ್ಪ್ಲೋರ್ ಯುವರ್ ಹೋಲಿಸ್ಟಿಕ್ ವೇ. ಇದೇ ಇಂಪಾರ್ಟೆಂಟು. ನೀವು ಯಾವ ಆದಿನಲ್ಲಿ ನಡೆದ್ರೆ ಯಶಸ್ಸನ್ನು ಕಾಣ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಗೊತ್ತಾಗ್ತಾ ಇದೆಯಾ? ರೂಲ್ಸ್ ಅಂದ್ರೆ ಯು ಮಸ್ಟ್ ಸರ್ಚ್ ಫಾರ್ ಎ ಹೋಲಿಸ್ಟಿಕ್ ವೇ. ಹೌ ಟು ಟ್ರಾವೆಲ್, ವೆನ್ ಟು ಟ್ರಾವೆಲ್, ವೇರ್ ಟು ಟ್ರಾವೆಲ್, ವೇರ್ ನಾಟ್ ಟು ಟ್ರಾವೆಲ್. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಇಯರ್. ಗೊತ್ತಾಗ್ತಾ ಇದೆಯಾ? ಯಾಪ ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಇಯರ್. ಯು ಮಸ್ಟ್ ನೋ ದಿ ಹೋಲಿಸ್ಟಿಕ್ ವೇ. ಅಲ್ಲಿ ಬರ್ಕೊಳ್ಳಿ. ಫಸ್ಟ್ ಸೋರ್ಸ್ ಯಾವುದು ಅಂದರೆ ಎಕ್ಸ್ಕವೇಷನ್ಸ್. ಕನ್ನಡದಲ್ಲಿ ಬರೀರಿ. ಇತಿಹಾಸ ಅಧ್ಯಯನದ ಪ್ರಾಥಮಿಕ ಮೂಲವೆಂದರೆ ಭೂ ಉತ್ಖನನಗಳು. ಪ್ರಾಥಮಿಕ ಮೂಲವೆಂದರೆ ಭೂ ಉತ್ಖನನಗಳು. ಇನ್ ಇಂಗ್ಲಿಷ್ ಮೀಡಿಯಂ, excavations must be considered as primary source of excavations must be considered as a primary source of
ಪ್ರೈಮರಿ ಸೋರ್ಸ್ ಆಫ್ ಅವರ್ ಹಿಸ್ಟಾರಿಕಲ್ ಸ್ಟಡಿ. ಪ್ರೈಮರಿ ಸೋರ್ಸ್ ಆಫ್ ಅವರ್ ಹಿಸ್ಟಾರಿಕಲ್ ಸ್ಟಡಿ. ಓಕೆ, ಪ್ರೈಮರಿ ಸೋರ್ಸ್. ಇದನ್ನ ಬರೀಬೇಕಾದ್ರೆ ಇಂಗ್ಲಿಷ್ ಮೀಡಿಯಮಲ್ಲಿ ಹೇಳ್ತಾ ಇದ್ದೀನಿ, ರೂಡಿಮೆಂಟ್ರಿ ಅಂತ ಬರ್ಕೊಳ್ಳಿ ವರ್ಡಲ್ಲಿ. ರೂಡಿಮೆಂಟ್ರಿ ಅಂದರೆ ಪ್ರೈಮರಿ ಅಂತ ನೋಡಿ. ಈ ವರ್ಡ್ಸ್ ಬರಬೇಕು, ದೋಸ್ ಹೂ ಆರ್ ಇನ್ ಇಂಗ್ಲಿಷ್ ಮೀಡಿಯಂ. ರೂಡಿಮೆಂಟ್ರಿ ಪ್ರಾಥಮಿಕ, ಕನ್ನಡದಲ್ಲಿ ಪ್ರಾಥಮಿಕ, ರೂಡಿಮೆಂಟ್ರಿ ಪ್ರೈಮರಿ. ಅಲ್ಲಿಗೆ ಆ ಎಕ್ಸ್ಕವೇಷನ್ಸ್ ಅಂತ ಹೇಳಿದಾಗ ಅದನ್ನೇನು ಹೇಳ್ತೀವಿ, ಭೂ ಉತ್ಖನನಗಳು. ಆ ಭೂ ಉತ್ಖನನಗಳೇನಿದಾವೆ, ಆ ಭೂ ಉತ್ಖನನಗಳ ಮುಖಾಂತರ ಏನು ಅನ್ವೇಷಣೆ ಮಾಡ್ಬೋದು, ಪಾಸ್ಟ್ ರಿಮೈನಿಂಗ್ಸ್ ಅಲ್ಲಿ ಬರ್ಕೊಳ್ಳಿ. ಪ್ರಾಚ್ಯ ವಸ್ತುಗಳನ್ನು ಅನ್ವೇಷಿಸಲಾಗುತ್ತದೆ. ಭೂ ಉತ್ಖನನಗಳ ಮುಖಾಂತರ ಪ್ರಾಚ್ಯ ವಸ್ತುಗಳನ್ನು ಅನ್ವೇಷಿಸಲಾಗುತ್ತದೆ. ದ ಎಕ್ಸ್ಕವೇಷನ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ exploration of past remainings. ಓಕೆನಾ? ಭೂ ಉತ್ಖನನಗಳ ಮುಖಾಂತರ ಆ ಪ್ರಾಚ್ಯ ಮೂಲಗಳೇನಿದೆ, ಆ ಪ್ರಾಚ್ಯ ಮೂಲಗಳನ್ನು ನಾವು ಅನ್ವೇಷಣೆ ಮಾಡ್ತಕ್ಕಂಥ ಒಂದಿದು. ಎಸ್ ಆರ್ ನೋ? ಎಸ್, ಹೇಳೋಣ ಅದನ್ನು. ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಪಾಸ್ಟ್ ರಿಮೈನಿಂಗ್ಸ್, ಪ್ರಾಚ್ಯ ವಸ್ತುಗಳ ಅನ್ವೇಷಣೆ ಅಂತ ಬರ್ಕೊಳ್ಳಿ. ಪ್ರಾಚ್ಯ ವಸ್ತುಗಳ ಅನ್ವೇಷಣೆ ಅಂತ ಕರಿತೀವಿ. ಯಾವುದ್ರ ಮುಖಾಂತರ? ಅದು ಭೂ ಉತ್ಖನನಗಳ ಮುಖಾಂತರ ಅಂತ ಕರಿತೀವಿ. ಆ ಭೂ ಉತ್ಖನನಗಳನ್ನು ಹಾಗಾದ್ರೆ ಏನಂತ ಕರಿಬೇಕು ನಾವು? ಪ್ರೈಮರಿ ಸೋರ್ಸ್, ಪ್ರಾಥಮಿಕ ಮೂಲ. ಇತಿಹಾಸ ಅಧ್ಯಯನದ ಪ್ರಾಥಮಿಕ ಮೂಲವೆಂದು ಕರೆಯಲಾಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು, ಪ್ರೈಮರಿ ಸೋರ್ಸ್. ಆ ಪ್ರೈಮರಿ ಸೋರ್ಸ್ನ ಇನ್ನೊಂದು ಕರೀತಾರೆ, ಬರ್ಕೊಳ್ಳಿ, ಆರ್ಕಿಯಾಲಜಿಕಲ್ ಸೋರ್ಸ್. ದಟ್ ಪ್ರೈಮರಿ ಸೋರ್ಸ್ ವಾಸ್ ಆಲ್ಸೋ ನೋನ್ ಎಸ್ ಆರ್ಕಿಯಾಲಜಿಕಲ್ ಸೋರ್ಸ್. ಪ್ರಾಚ್ಯ ಮೂಲವೆಂದು ಕರೆಯಲಾಗುತ್ತದೆ. ಪ್ರಾಥಮಿಕ ಮೂಲವನ್ನು ಪ್ರಾಚ್ಯ ಮೂಲವೆಂದು ಕರೆಯಲಾಗುತ್ತದೆ. ದ ಪ್ರೈಮರಿ ಸೋರ್ಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅನ್ ಆರ್ಕಿಯಾಲಜಿಕಲ್ ಸೋರ್ಸ್. ದ ಪ್ರೈಮರಿ ಸೋರ್ಸ್ ವಾಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಆರ್ಕಿಯಾಲಜಿಕಲ್ ಸೋರ್ಸ್. ಪ್ರಾಚ್ಯ ಮೂಲವೆಂದು ಕರೆಯಲಾಗುತ್ತದೆ. ಈಸ್ ಇಟ್ ಕ್ಲಿಯರ್ ನೋ? ಅಲ್ಲಿಗೆ ಇತಿಹಾಸ ಅಧ್ಯಯನದಲ್ಲಿ ಮೊಟ್ಟ ಮೊದಲ ಮೂಲ ಅಂದ್ರೆ ಯಾವ್ದು ಹೇಳಬೇಕು? ಆರ್ಕಿಯಾಲಜಿಕಲ್. ರೈಟ್, ರಿಮೆಂಬರ್ ದ ಫಸ್ಟ್ ಸೋರ್ಸ್ ಮಸ್ಟ್ ಬಿ ಆರ್ಕಿಯಾಲಜಿಕಲ್ ಸೋರ್ಸ್. ರೈಟ್, ರಿಮೆಂಬರ್. ಹಾಗಾದ್ರೆ ಆ ಎಕ್ಸ್ಕವೇಷನ್ಸ್ನ ನೋಡಿ, ಇನ್ ಆರ್ಡರ್ ಟು ಕನ್ವೀನ್ ಎಕ್ಸ್ಕವೇಷನ್ಸ್ ದೇರ್ ಮಸ್ಟ್ ಬಿ ಅನ್ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್. ಒಂದು ಸಾಂಸ್ಥಿಕ ವ್ಯವಸ್ಥೆ ಇರಬೇಕು ಭೂ ಉತ್ಖನನಗಳನ್ನು, ಭೂ ಕಾರ್ಯಾಚರಣೆಗಳನ್ನು ಮಾಡಬೇಕಾದ್ರೆ. ಓಕೆನಾ? ರೈಟ್, ರಿಮೆಂಬರ್. ದೆನ್ ವಿಚ್ ಈಸ್ ಎ ನೋಡಲ್ ಇನ್ಸ್ಟಿಟ್ಯೂಷನ್ ಇಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಕವೇಷನ್ಸ್ ಅಂತ ಕೇಳಿದ್ರೆ ಅಲ್ಲಿ ಬರ್ಕೊಳ್ಳಿ, ಬರೀರಿ, ASI, ಭಾರತೀಯ ಸರ್ವೇಕ್ಷಣಾ ಇಲಾಖೆ ಅಂತ ಬರ್ಕೊಳ್ಳಿ. ಭಾರತೀಯ ಸರ್ವೇಕ್ಷಣಾ ಇಲಾಖೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆ ಅಂತ ನಾವು ಕರಿತೀವಿ. ನೋಡಿ, ಇದು ಎಷ್ಟಲ್ಲಿ ಸ್ಥಾಪನೆ ಆಯಿತು? ಮೊದಲು ಬರ್ಕೊಳ್ಳಿ, 1861. ಇದರ ಮೊದಲ ಕೇಂದ್ರ ಸ್ಥಾನ ಇದ್ದಿದ್ದು ಕಲ್ಕಟ್ಟ. ಇವೆಲ್ಲ ಬೇಸಿಕ್ಸು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕಲ್ಕಟ್ಟ. ಇಟ್ ವಾಸ್ ಫಸ್ಟ್ ಫೌಂಡೆಡ್ ಇನ್ 1861 ಅಟ್ ಕಲ್ಕಟ್ಟ. ಓಕೆ, ಅಟ್ ಕಲ್ಕಟ್ಟ, ಕಲ್ಕಟ್ಟಾದಲ್ಲಿ. ಇದರ ಸಂಸ್ಥಾಪಕ ನಿರ್ದೇಶಕ ಯಾರು ಅಂದರೆ, ಹೂ ವಾಸ್ ಎ ಫೌಂಡರ್ ಪ್ರೆಸಿಡೆಂಟ್. ಅಲ್ಲಿ ಬರ್ಕೊಳ್ಳಿ, ಸಂಸ್ಥಾಪಕ ಅಧ್ಯಕ್ಷ ಅಥವಾ ನಿರ್ದೇಶಕ ಅಂತ ಕರಿತೀವಿ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ನೋಡಿ, ಇವ್ರನ್ನೆಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಓಕೆ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ದ ಫೌಂಡರ್ ಪ್ರೆಸಿಡೆಂಟ್. ಎರಡು ಪದ ಬರ್ಕೊಳ್ಳಿ, ಆರ್ ಫೌಂಡರ್ ಡೈರೆಕ್ಟರ್. ಓಕೆ, ಸಂಸ್ಥಾಪಕ ನಿರ್ದೇಶಕ. ಯಾರನ್ನ ಸಂಸ್ಥಾಪಕ ನಿರ್ದೇಶಕರು ಅಂತ ಕರಿತೀವಿ? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ರವರನ್ನ. ರೈಟ್, ರಿಮೆಂಬರ್, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, he was a founder director of Archaeological Survey of India. Then who was this Alexander Cunningham ಅಂದ್ರೆ ಅಲ್ಲೊಂದು ಕಡೆ ಬರ್ಕೊಳ್ಳಿ, ಅನ್ ಎಕ್ಸ್ಪ್ಲೋರರ್. ಕನ್ನಡದಲ್ಲಿ ಬರ್ಕೊಳ್ಳಿ, ಅನ್ವೇಷಣೆಕಾರ. ಅದು ಬರೀಬೇಕು, ಸುಮ್ಮನೆ ಬರೀಬಾರ್ದು ಹಂಗೆ. ಟ್ರೈ ಟು ರೈಟ್ ಪ್ರಾಪರ್ಲಿ. ಅನ್ ಎಕ್ಸ್ಪ್ಲೋರರ್ ಅಂಡ್ ಅನ್ ಎಕ್ಸ್ಕವೇಟರ್. ಭೂ ಉತ್ಖನನಕಾರ. ಭೂ ಉತ್ಖನನಕಾರ, ಎಕ್ಸ್ಪ್ಲೋರರ್ ಅಂಡ್ ಎಕ್ಸ್ಕವೇಟರ್. ಭೂ ಉತ್ಖನನಕಾರ, ಅನ್ವೇಷಣೆಕಾರ, ಎರಡಿದೆ ನೋಡಿ. ಎಕ್ಸ್ಪ್ಲೋರರ್ ಅಂಡ್ ಎಕ್ಸ್ಕವೇಟರ್. ಹೂ ವಾಸ್ ಅನ್ ಎಕ್ಸ್ಪ್ಲೋರರ್ ಅಂಡ್ ಎಕ್ಸ್ಕವೇಟರ್? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಹಾಗಾಗಿ ಇವ್ರನ್ನ ಹೆಂಗ್ ಕರೀತಾರೆ ಅಂದ್ರೆ, ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಭಾರತದ ಪ್ರಾಚ್ಯಶಾಸ್ತ್ರದ ಪಿತಾಮಹನೆಂದು ಕರೆಯಲಾಗುತ್ತೆ. ಭಾರತದ ಪ್ರಾಚ್ಯಶಾಸ್ತ್ರ ಪಿತಾಮಹ. ಟ್ರೈ ಟು ಅಂಡರ್ಲೈನ್ ಇಟ್. He was considered as father of Indian archaeology
for his outstanding contribution in the field of archaeology. Right, remember, ಆ ಪ್ರಾಚ್ಯ ಶಾಸ್ತ್ರ ಏನಿದೆ, ಪ್ರಾಚ್ಯ ಶಾಸ್ತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನು ಆಧರಿಸಿ ಇವ್ರನ್ನ ಏನಂತ ಕರಿತೀವಿ? ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ. ಅಲ್ಲಿಗೆ ಕ್ವಶನ್ ಕೇಳಿದ್ರೆ ಹೇಳ್ಬೋದಾ? ಇದನ್ನು ಕೇಳಿರ್ತಾರೆ ಫಿಲಿಮ್ಸ್ ಅಲ್ಲಿ ಸಾರಿ, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್, ಈ ವಾಸ್ ಅ ಫೌಂಡರ್ ಡೈರೆಕ್ಟರ್. ನೆಕ್ಸ್ಟ್, ಈಗ ಕರೆಂಟ್ ಸ್ಟೇಟಸ್ನ ನೋಡಿದ್ರೆ ಅಲ್ಲಿ ಬರ್ಕೊಳ್ಳಿ, ಪ್ರಸಕ್ತ ಅಥವಾ ಪ್ರಸ್ತುತವಾಗಿ ಭಾರತೀಯ ಸರ್ವೇಕ್ಷಣಾ ಇಲಾಖೆಯನ್ನು ದಾರೋಹರ್, ಅಂಡರ್ಲೈನ್ ಮಾಡ್ಕೊಳ್ಳಿ ಆ ಪದಾನ, ದಾರೋಹರ್ ಭವನವೆಂದು ಭಾರತ ಸರ್ಕಾರ ಮರು ನಾಮಕರಣವನ್ನು ಮಾಡಿದೆ. ದಾರೋಹರ್ ಭವನ ಎಂಬುದಾಗಿ ಭಾರತ ಸರ್ಕಾರ ಮರು ನಾಮಕರಣವನ್ನು ಮಾಡಿದೆ. ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ changed the nomenclature from ASI to change the nomenclature of ASI to Dharohar Bhavan. Underline Dharohar. I have already written Dharohar Bhavan. ಅಂಡರ್ಲೈನ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ದಾರೋಹರ್ ಭವನ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಬರ್ಕೊಳ್ಳಿ, ಪಾರಂಪರಿಕ ಸಾಂಸ್ಥಿಕ ವ್ಯವಸ್ಥೆ. ಕರೆಕ್ಟಾಗಿ ಬರಿಬೇಕು, ಪಾರಂಪರಿಕ ಸಾಂಸ್ಥಿಕ ವ್ಯವಸ್ಥೆ. ಪದಗಳು ನೋಡ್ಕೊಳ್ಳಿ ಸರ್ ಏನಿರ್ತಾವ್ರೆ ಅಂತ, ಪ್ರತಿ ಪದ ಗಮನಿಸಿ ಬರಿಬೇಕು. ಪಾರಂಪರಿಕ ಸಾಂಸ್ಥಿಕ ವ್ಯವಸ್ಥೆ. ಇನ್ ಇಂಗ್ಲಿಷ್ ಮೀಡಿಯಂ ಹೆರಿಟೇಜ್ ಬರ್ಕೊಳ್ಳಿ. ದಾರೋಹರ್ ಮೀನ್ಸ್ ಹೆರಿಟೇಜ್ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್. ಫಂಕ್ಷನ್ಸ್ ಅಂಡರ್, ಹಂಗೆ ಬರಿಬೇಕು, ಕನ್ನಡದಲ್ಲಿ ಹೇಳ್ತೀನಿ. ಫಂಕ್ಷನ್ಸ್ ಅಂಡರ್ purview of Ministry of Culture. ತುಂಬಾ ಇಂಪಾರ್ಟೆಂಟ್. ಫಂಕ್ಷನ್ಸ್ ಅಂಡರ್ ದಿ ಪರ್ವ್ಯೂ ಆಫ್ ಮಿನಿಸ್ಟ್ರಿ ಆಫ್ ಕಲ್ಚರ್. ಫಂಕ್ಷನ್ಸ್ ಅಂಡರ್ ದಿ ಪರ್ವ್ಯೂ, PURVIEW, ಪರ್ವ್ಯೂ ಅಂದ್ರೆ ಅಂಡರ್. ಇವೆಲ್ಲ ಬರೀಬಾರ್ದ್ರಿ. ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್. ಓಕೆನಾ? ಕನ್ನಡದಲ್ಲಿ ಬರ್ಕೊಳ್ಳಿ. ಸಂಸ್ಕೃತಿ ಸಚಿವಾಲಯದ ವ್ಯಾಪ್ತಿ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಅಥವಾ ಅದರ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಸ್ ಇಟ್ ಕ್ಲಿಯರ್? ಇಟ್ ಮೇನ್ಲಿ ಫಂಕ್ಷನ್ಸ್ ಅಂಡರ್ ದಿ ಪರ್ವ್ಯೂ ಆಫ್ ಮಿನಿಸ್ಟ್ರಿ ಆಫ್ ಕಲ್ಚರ್. ಯಾವುದು? ASI, ದಾರೋಹರ್ ಭವನ್. ಈಗ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ಬರ್ಕೊಳ್ಳಿ, ಇಟ್ಸ್ ಹೆಡ್ ಕ್ವಾರ್ಟರ್ ಇನ್ ಡೆಲ್ಲಿ. ಬರೀರಿ, ನ್ಯೂ ಡೆಲ್ಲಿ ಬರ್ಕೊಳ್ಳಿ. ಈಗ ಅದರ ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ನವದೆಹಲಿ, ನ್ಯೂ ಡೆಲ್ಲಿ. ಇಟ್ಸ್ ಹೆಡ್ ಕ್ವಾರ್ಟರ್ ಇನ್ ನ್ಯೂ ಡೆಲ್ಲಿ. ಅದು ಎಲ್ಲಿ ಬರುತ್ತೆ ಅಂದರೆ ಅದು ಇಂಪಾರ್ಟೆಂಟ್. ಬರ್ಕೊಳ್ಳಿ, ತಿಲಕ್ ಮಾರ್ಗ್. ಬರ್ರಿ, ತಿಲಕ್ ಮಾರ್ಗ ಈ ಥರ ತಿಳ್ಕೋಬೇಕು. ಇದು ಬೇಸಿಕ್ಸ್. ತಿಲಕ್ ಮಾರ್ಗ್, ನ್ಯೂ ಡೆಲ್ಲಿ. ಓಕೆನಾ? ಟೈಟ್ ನಂಬರ್ ತಿಲಕ್ ಮಾರ್ಗ ಅಂತ ಬರ್ಕೊಳ್ಳಿಪ್ಪ. ತಿಲಕ್ ಮಾರ್ಗ ನವದೆಹಲಿ ಅಂತ ಬರ್ಕೊಳ್ಳಿ. ಅರ್ಲಿಯರ್ ಇಟ್ ವಾಸ್ ಅಟ್ ವೇರ್? ಕಲ್ಕಟ್ಟ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಈಗ ಈ ಥರ ಕೇಳಿರ್ತಾನೆ. ನೆಕ್ಸ್ಟು ಪ್ರಮುಖ ಕಾರ್ಯಗಳು ಅಂತ ಬರ್ಕೊಳ್ಳಿ. ಭಾರತೀಯ ಸರ್ವೇಕ್ಷಣಾ ಇಲಾಖೆಯ ಪ್ರಮುಖ ಕಾರ್ಯಗಳು ಈ ಥರ ಫಸ್ಟ್ ಇಂದ ಕಲಿಬೇಕು. ಭಾರತ ಸರ್ವೇಕ್ಷಣಾ ಇಲಾಖೆಯ ಪ್ರಮುಖ ಕಾರ್ಯಗಳು. ಇನ್ ಇಂಗ್ಲಿಷ್ ಮೀಡಿಯಂ, ದ ಫಂಕ್ಷನಲ್ ರೋಲ್ ಆಫ್ ದಾರೋಹರ್ ಭವನ್. ಆ ಒಂದು ಏನು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಅಂತ ನೀವೇನು ಕರೀತೀರ ಅಥವಾ ದಾರೋಹರ್ ಭವನ್ ಬರ್ಕೊಳ್ಳಿ. ಮೊದಲನೇದು ಬರ್ರಿ, ರಾಷ್ಟ್ರೀಯ ಸ್ಮಾರಕಗಳನ್ನು ಬರೀ. ಮೊದಲನೇದು ಬೆಸ್ಟ್ ಫಂಕ್ಷನ್. ರಾಷ್ಟ್ರೀಯ ಸ್ಮಾರಕಗಳನ್ನು ನಿರ್ವಹಣೆ ಮಾಡುವ ಕಾರ್ಯವನ್ನು ಖಾತರಿಪಡಿಸುತ್ತದೆ. ರಾಷ್ಟ್ರೀಯ ಸ್ಮಾರಕಗಳನ್ನು ನಿರ್ವಹಣೆ ಮಾಡುವ ಕಾರ್ಯವನ್ನು ಖಾತರಿಪಡಿಸುತ್ತದೆ.
ಇಟ್ ಮೇನ್ಲಿ ಎನ್ಶೂರ್ಸ್, ಇಲ್ಲಿ ಬರೀತೀನಿ ನೋಡಿ ಪದ, ಇಟ್ ಮೇನ್ಲಿ ಎನ್ಶೂರ್ಸ್ ಪ್ರೊಟೆಕ್ಷನ್ ಆಫ್ RORR, maintenance of national monuments. ಓಕೆನಾ? ಅದೊಂದು. ಎರಡನೇ ಒಂದು ಇದೇನಿದೆ ಅಂದರೆ ಬರ್ಕೊಳ್ಳಿ, ವೈಜ್ಞಾನಿಕ ವಿಧಾನಗಳನ್ನು ಆಧರಿಸಿ, ನೋಡಿ ಇದು ಇಂಪಾರ್ಟೆಂಟ್, ವೈಜ್ಞಾನಿಕ ವಿಧಾನಗಳನ್ನು ಆಧರಿಸಿ ಭೂ ಉತ್ಖನನ ಕಾರ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇನ್ ಇಂಗ್ಲಿಷ್ ಮೀಡಿಯಂ ವಿತ್ ಬರ್ಕೊಳ್ಳಿ, ವಿತ್ ರೀಸೆಂಟ್ ಸೈಂಟಿಫಿಕ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್, ಹಂಗೆ ಬರಿಬೇಕು, ವಿತ್ ರೀಸೆಂಟ್ ಸೈಂಟಿಫಿಕ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ responsible for excavations, right? Remember. ನೆಕ್ಸ್ಟ್ ಮೂರನೇದು ಬರ್ಕೊಳ್ಳಿ, ರಾಷ್ಟ್ರೀಯ ಮಟ್ಟದಲ್ಲಿ, ನೋಡಿ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಇದು ಮೂರನೇದು, ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಭಾರತಕ್ಕೆ ಸಂಬಂಧಪಡುವ ಸ್ಮಾರಕಗಳನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ದಾರೋವರ್ ಭವನ್ ರೆಸ್ಪಾನ್ಸಿಬಲ್ ಫಾರ್ DB ಅಂತ ಬರ್ಕೊಳ್ಳಿ ಸಾಕು. ದಾರೋವರ್ ಭವನ್ ರೆಸ್ಪಾನ್ಸಿಬಲ್ ಫಾರ್, ಆ ಥರ ಒಂದ್ಸಾರಿ ತಿಳ್ಕೊಂಬಿಟ್ಟೆ ಶಾರ್ಟ್ ಫಾರ್ಮ್ ಯೂಸ್ ಮಾಡಬೇಕು. ದಾರೋವರ್ ಭವನ್ ವರ್ ರೆಸ್ಪಾನ್ಸಿಬಲ್ ಫಾರ್ ಕನ್ಸರ್ವೇಷನ್ ಆಫ್ national monuments and the Indian international monuments, right? Remember, ಭಾರತಕ್ಕೆ ಸಂಬಂಧಪಡುವ ಅಂತಾರಾಷ್ಟ್ರೀಯ. ಅದಕ್ಕೆ ಎಕ್ಸಾಂಪಲ್ ಬರ್ಕೊಳ್ಳಿ. ಎಕ್ಸಾಂಪಲ್ ಯಾವುದು ಅಂದರೆ ಬರೀರಿ, ಬೋರೋಬುದೂರ್ ಬರೀರಿ. ದಿಸ್ ಅನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಬಂದಿದೆ, ಇದು ಬೋರೋಬುದೂರ್ ಅಂತ ಬರೀರಿ. ಬೋರೋಬುದೂರ್ ಎಕ್ಸಾಂಪಲ್, ಬೋರೋಬುದೂರ್ ಹೇಳ್ತೀನಿ ಬರ್ಕೊಳ್ಳಿ. ಬೋರೋಬುದೂರ್, ಈ ಬೋರೋಬುದೂರು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ರೈಟ್ ರಿಮೆಂಬರ್, ಬೋರೋಬುದೂರ್ ಇಂಡೋನೇಷಿಯಾ ಬರ್ಕೊಳ್ಳಿ. ಬೋರೋಬುದೂರ್ ಇಟ್ ಈಸ್ ಇನ್ ಇಂಡೋನೇಷಿಯಾ. ಈ ಬೋರೋಬುದೂರ್ ಅನ್ನೋದು ಏನಿದೆಯಲ್ವಾ, ಅದು ಇಂಡೋನೇಷ್ಯಾದಲ್ಲಿ ಬರುತ್ತೆ. ಏನಿದು ಬೋರೋಬುದೂರ್ ಅನ್ನೋದು ಅಂದರೆ ಅನ್ ಎಕ್ಸ್ಟೆನ್ಸಿವ್ ಬುದ್ಧಿಸ್ಟ್ ಸ್ತೂಪ ಇನ್ ದಿ ವರ್ಲ್ಡ್. ಅನ್ ಎಕ್ಸ್ಟೆನ್ಸಿವ್ ಬುದ್ಧಿಸ್ಟ್ ಸ್ತೂಪ ಇನ್ ದಿ ವರ್ಲ್ಡ್ ಬರ್ಕೊಳ್ಳಿ. ವಿಶ್ವದ ವಿಸ್ತೃತ ಬೌದ್ಧ ಧರ್ಮದ ಸ್ತೂಪವೆಂದು ಕರೆಯಲಾಗುತ್ತೆ. ವಿಶ್ವದ ವಿಸ್ತೃತ ಬೌದ್ಧ ಧರ್ಮದ ಸ್ತೂಪ. ನೋಡಿ ಇಲ್ಲಿ ಎಕ್ಸ್ಟೆನ್ಸಿವ್ ಅಂತ ಬರೆದಿದ್ದೀನಿ. ಐ ಡಿಂಟ್ ಯೂಸ್ಡ್ ದಿ ವರ್ಡ್ ಬಿಗ್ಗೆಸ್ಟ್. ಅತಿ ದೊಡ್ಡ ಅಂತ ಬರೆದಿಲ್ಲ, ಇದೇ ಇಂಪಾರ್ಟೆಂಟ್. ಈ ಥರ ತರಬೇಕು ನೀವು. ಅತಿ ದೊಡ್ಡ ಅಂತ ಬರೀಬಾರ್ದು. ಏನು ಬರೀಬೇಕು ಅದನ್ನು ಕರೆಕ್ಟಾಗಿ ಬರೆಯುವಾಗ ಎಕ್ಸಾಮಲ್ಲಿ ವಿಸ್ತೃತ ಅಂತ ಬರೀಬೇಕು. ಓಕೆನಾ? ರೈಟ್ ರಿಮೆಂಬರ್. ದೊಡ್ಡ ಚಿಕ್ಕ ಹಂಗೆಲ್ಲ ಬರೀಬಾರ್ದು. ಚಿಕ್ಕ ಅಂತ ಬರೀಬಾರ್ದು, ಅದನ್ನು ಕಿರು ಅನ್ಬೇಕು. ಕಿರು ರೂಪದ ಅಂತ ಬರೀಬೇಕು. ರೈಟ್ ರಿಮೆಂಬರ್, ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಬರೆಯೋದಿದೆ ನೋಡಿ, ತುಂಬ ಇಂಪಾರ್ಟೆಂಟ್ ರೀ. ಹೆಂಗೆ ಬರೀತಿರೋ ಅದ್ರ ಮೇಲೆ ನೋಡಿ. ಈ ಕಾರ್ಯಗಳೇನಿದ್ದಾವೆ, ಈ ಕಾರ್ಯಗಳನ್ನು ಅದು ಒಳಗೊಂಡಿರುತ್ತೆ. ರಕ್ಷಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಭೂ ಉತ್ಖನನ ಕಾರ್ಯಾಚರಣೆಗಳಿರ್ಬೋದು, ಸಂರಕ್ಷಣೆ ಇರ್ಬೋದು. ಇವೆಲ್ಲ ಕಾರ್ಯಗಳನ್ನು ಯಾವ್ದು ನಿರ್ವಹಿಸಬೇಕು? ASIR ದಾರೋಹರ್ ಭವನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೋರೋಬುದೂರ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು. ಆ ಬೋರೋಬುದೂರ್ ಎಲ್ಲಿ ಬರುತ್ತೆ? ಇಂಡೋನೇಷ್ಯಾ ಒಂದು ಇದರಲ್ಲಿ ಅಂದರೆ ಬರ್ಕೊಳ್ಳಿ, ಜಾವಾ ಬರೀರಿ. ಜಾವಾ. ಆಮೇಲೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಜಾವಾ ಅಲ್ಲ, ಪೈಥಾನು ಜಾವಾ. ಓಕೆ, ಜಾವಾ ಇಟ್ಸ್ ಎ ಪ್ಲೇಸ್ ಆಫ್ ಇಂಡೋನೇಷ್ಯಾ. ಕ್ಲಿಯರ್?
ರೈಟ್ ರಿಮೆಂಬರ್ ಜಾವಾ ಅಂತ ಹೇಳ್ತೀವಿ, ಅದನ್ನು ನೋಡ್ಕೊಳ್ಳಿ. ದಿಸ್ ಇಸ್ ಇಂಪಾರ್ಟೆಂಟ್. ಕ್ಲಿಯರ್ ಇದಿಷ್ಟು. ಇದು ಎ ಎಸ್ ಐ ನೋಡಿ. ಯಾವಾಗ ಎ ಎಸ್ ಐ ಬಂತು, ಇದಕ್ಕೆ ಇನ್ನೊಂದು ಸಂಸ್ಥೆ ಬಂದಿದೆ. ಯಾವ್ದು ಗೊತ್ತಾ? ಅದು ಬರ್ಕೊಳ್ಳಿ, ಆರ್ಕಿಯಾಲಜಿ. ಈ ಥರ ಆಫ್ಟರ್ ಎ ಎಸ್ ಐ ಇಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ಕಿಯಾಲಜಿ. ಕನ್ನಡದಲ್ಲಿ ಬರ್ಕೊಳ್ಳಿ, ಪ್ರಾಚ್ಯಶಾಸ್ತ್ರ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಪ್ರಾಚ್ಯಶಾಸ್ತ್ರ ಅಥವಾ ಪುರಾತತ್ವ ಶಾಸ್ತ್ರ. ಕನ್ನಡದಲ್ಲಿ ಏನು ಕರೀತಾರೆ? ಪ್ರಾಚ್ಯಶಾಸ್ತ್ರ ಅಥವಾ ಪುರಾತತ್ವ ಶಾಸ್ತ್ರ, ಆರ್ಕಿಯಾಲಜಿ. ದೆನ್ ವಾಟ್ ಇಸ್ ಮೀನ್ ಬೈ ಆರ್ಕಿಯಾಲಜಿ? ನೋಡಿ, ಎರಡು ಪದ ಇದೆ ನೋಡಿ ಚಂದ್ರ. ಇಲ್ಲಿ ನೋಡ್ಕೊಳ್ಳಿ ಸ್ವಲ್ಪ. ಆರ್ಕಿಯೋ ಅಂದರೆ ಏನು ಚಂದ್ರ? ಆರ್ಕಿಯೋ ಮೀನ್ಸ್ ವಾಟ್? ಆರ್ಕಿಯೋ ಅಂದರೆ ಮೀನಿಂಗ್ ಏನು ಅಂದರೆ ಬರ್ಕೊಳ್ಳಿ, ಆಂಟಿಕ್, ಪ್ರಾಚೀನ ಎಂದರ್ಥ. ಬರೀರಿ ಕನ್ನಡದಲ್ಲಿ. ಇನ್ ಇಂಗ್ಲೀಷ್ ಮೀಡಿಯಂ ಆಂಟಿಕ್, ಪ್ರಾಚೀನ ಎಂದರ್ಥ. ದೇ ಡೋಂಟ್ ಕೀಪ್ ಯುವರ್ ಹ್ಯಾಂಡ್ ಲೈಕ್ ದಿಸ್. ಅವು ಕಮೈಸೈ ಆಂಟಿಕ್, ಪ್ರಾಚೀನ ಎಂದರ್ಥ ಅಂತ ಬರ್ಕೊಳ್ಳಿ ಕನ್ನಡದಲ್ಲಿ. ಪ್ರಾಚೀನ ಎಂದರ್ಥ. ಲಾಜಿ ಅಂದ್ರೆ ಏನು ಚಂದ್ರ? ಅಧ್ಯಯನ, ಟು ಸ್ಟಡಿ ಅಷ್ಟೇಪ್ಪ, ಟು ಸ್ಟಡಿ. ಓಕೆನಾ? ಅಧ್ಯಯನ. ಹಾಗಾದರೆ ಇದು ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ? ಬರ್ಕೊಳ್ಳಿ, ಪ್ರಾಚ್ಯ ವಸ್ತುಗಳನ್ನು ಕುರಿತು, ಪ್ರಾಚ್ಯ ವಸ್ತುಗಳನ್ನು ಕುರಿತು ಸಮಗ್ರ ರೀತಿಯಲ್ಲಿ, ಪ್ರಾಚ್ಯ ವಸ್ತುಗಳನ್ನು ಕುರಿತು ಸಮಗ್ರ ರೀತಿಯಲ್ಲಿ ಅಧ್ಯಯನ ಮಾಡುವ ಸಮಗ್ರ ರೀತಿಯಲ್ಲಿ ಅಧ್ಯಯನ ಮಾಡುವ ಕ್ರಮ. ಸಮಗ್ರ ರೀತಿಯಲ್ಲಿ ಅಧ್ಯಯನ ಮಾಡುವ ಕ್ರಮ. ಇನ್ ಇಂಗ್ಲಿಷ್ ಮೀಡಿಯಂ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್, ಇನ್ ಇಂಗ್ಲಿಷ್ ಮೀಡಿಯಂ ಫಾರ್ ಆರ್ಕಿಯಾಲಜಿ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಸ್ಟ್ ರಿಮೈನಿಂಗ್ಸ್. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಸ್ಟ್ ರಿಮೈನಿಂಗ್ಸ್ ಆರ್, ಈ ಪದ ಬರೀರಿ ಇಂಗ್ಲಿಷ್ ಮೀಡಿಯಂ ಅವರು, ರೆಮಿನೆಂಟ್ಸ್. ರೆಮಿನೆಂಟ್ಸ್ ಅಂದರೆ ಕನ್ನಡದಲ್ಲಿ ಏನು ಗೊತ್ತಾ? ಕುರುಹುಗಳು. ರೆಮಿನೆಂಟ್ಸ್ ಅಂದರೆ ಕನ್ನಡದಲ್ಲಿ ಏನು? ಕುರುಹುಗಳು. ಟೈಟ್ ರೆಂಬರ್, ಪಾಸ್ಟ್ ರೆಮಿನೆಂಟ್ಸ್ ಆರ್ ರಿಮೈನಿಂಗ್ಸ್. ಓಕೆ, ಟೈಟ್ ರೆಂಬರ್, ರಿಮೈನಿಂಗ್ಸ್. ಎಕ್ಸಾಂಪಲ್ ಬರ್ಕೊಳ್ಳಿ. ಈಗ ಉದಾಹರಣೆಗೆ ಇದು ಇಂಪಾರ್ಟೆಂಟ್. ಉದಾಹರಣೆಗಳು ಬರ್ಕೊಳ್ಳಿ. ಮೊದಲನೇದು ಯಾವುದು ಉದಾಹರಣೆ ಅಂದರೆ ಸೀಲ್ಸ್, ಮುದ್ರೆಗಳು. ಬರ್ಕೊಳ್ಳಿ ನೀಟಾಗಿ. ಸೀಲ್ಸ್, ಮುದ್ರೆಗಳು, ಸೀಲ್ಸ್ ಅಂತ ಕರಿತೀವಿ. ಓದಿರುತ್ತಾನೆ ಮುದ್ರೆಗಳ ಬಗ್ಗೆ. ಎಲ್ಲಿ ಬರುತ್ತೆ ಈ ಮುದ್ರೆಗಳು? ಸಿಂಧುವಲ್ ನಾಗರಿಕತೆಯಲ್ಲಿ ಸೀಲ್ಸ್. ಓಕೆ, ಅದಾದ್ಮೇಲೆ ನೆಕ್ಸ್ಟು ಕಾಯಿನ್ಸ್, ನಾಣ್ಯಗಳು. ಆ ಥರ ಇವೆಲ್ಲ ಮೂಲಗಳು, ಇವೆಲ್ಲ ಸೋರ್ಸಸ್ ಇದು. ಓಕೆ, ಕಾಯಿನ್ಸ್, ರೈಟ್, ಅಂಡರ್ಸ್ಟ್ಯಾಂಡ್ ದಿಸ್. ಅದಾದಮೇಲೆ ಇನ್ಸ್ಕ್ರಿಪ್ಷನ್ಸ್, ಶಿಲಾಶಾಸನಗಳು. ಇನ್ಸ್ಕ್ರಿಪ್ಷನ್ಸ್, ಶಿಲಾಶಾಸನಗಳು ಗೊತ್ತಾಗ್ತಾ ಇದೆಯಾ? ರೈಟ್, ರೆಂಬರ್, ಇನ್ಸ್ಕ್ರಿಪ್ಷನ್ಸ್. ಅದಾದಮೇಲೆ ಪಾಟ್ರಿ, ಕುಂಬಾರಿಕೆ, ಪಾಟ್ರಿ, POTTRY, ಪಾಟ್ರಿ. ಅಂಡ್ ದೆನ್ ಬರ್ಕೊಳ್ಳಿ ವುಡ್,